ನಾವು ಪ್ರತಿದಿನವೂ ಹಲವಾರು ಸವಾಲುಗಳನ್ನು ಎದುರಿಸುತ್ತೇವೆ. ಕೆಲವೊಮ್ಮೆ ಅನಿವಾರ್ಯದ ದುಃಖ, ಕೆಲವೊಮ್ಮೆ ನಿರೀಕ್ಷೆಗಳಿಲ್ಲದ ಸೋಲು. ಆದರೆ ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಹೇಗೆ ನಿಭಾಯಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಸಕಾರಾತ್ಮಕ ದೃಷ್ಟಿಕೋನ ಅವಲಂಬಿತವಾಗಿರುತ್ತದೆ. ಮತ್ತೊಮ್ಮೆ ಹೇಳುವುದಾದರೆ ಪಾಸಿಟಿವ್ ಆಟಿಟ್ಯೂಡ್. ನಾವು ಯಾವ ರೀತಿ ಯೋಚಿಸುತ್ತೇವೆಯೋ ನಾವು ಬದುಕುವ ರೀತಿಯೂ ಕೂಡ ಅದೇ ಆಗುತ್ತದೆ. ಒಬ್ಬ ವ್ಯಕ್ತಿ ಸಮಸ್ಯೆಯನ್ನೇ ಅವಕಾಶವಂತೆ ನೋಡಬಹುದು. ಹಾಗೆಯೇ ಇನ್ನೊಬ್ಬ ವ್ಯಕ್ತಿಗೆ ಸಮಸ್ಯೆ ಬಂದೊಡನೆ ಆಕಾಶವೇ ತಲೆಯ ಮೇಲೆ ಬಿದ್ದಿದೆ ಎಂಬ ಭಾವನೆ ಅವರಲ್ಲಿ ಮೂಡಬಹುದು. ಇವರಿಬ್ಬರಲ್ಲಿರುವ ವ್ಯತ್ಯಾಸ ಏನು ಗೊತ್ತಾ? ಅವರ ದೃಷ್ಟಿಕೋನ. ಸಕಾರಾತ್ಮಕ ಯೋಚನೆಗಳಿಗೆ ನಾವು ದಾರಿ ಮಾಡಿಕೊಟ್ಟಷ್ಟು ಧನಾತ್ಮಕ ಭಾವನೆಗಳು ನಮ್ಮಲ್ಲಿ ಮೂಡುತ್ತವೆ. ಪಾಸಿಟಿವ್ ಆಟಿಟ್ಯೂಡ್ ಗುಣಲಕ್ಷಣವುಳ್ಳವರು ಹೀಗೆ ಯೋಚಿಸುತ್ತಾರೆ. ಹೇಗೆಂದರೆ, ಒಣ ಎಲೆ ಉದುರಿದ ಮರದಲ್ಲಿ ಮತ್ತೆ ಹಸಿರು ಚಿಗುರುತ್ತದೆ ಎಂಬುದು ಅವರ ನಂಬಿಕೆಯಾಗಿರುತ್ತದೆ. ಚಿಕ್ಕ ಚಿಕ್ಕ ಗೆಲುವಿನಲ್ಲಿಯೂ ಸಹ ಸಂತೋಷ ಪಡುವ ಮನಸ್ಸು ಅವರದಾಗಿರುತ್ತದೆ. ಹಾಗೆ ಎಷ್ಟ ಕಷ್ಟಗಳ ನಡುವೆಯೂ ನಗು ಮುಖದಿಂದ ಕೂಡಿರುವ ಮಂದಹಾಸವಾಗಿರುತ್ತದೆ. ನಾವು ಸಕಾರಾತ್ಮಕ ದೃಷ್ಟಿಕೋನ ಹೊಂದಿದಾಗ ಧನಾತ್ಮಕವಾಗಿ ಯೋಚಿಸುವುದರಲ್ಲಿ ಪ್ರಬುದ್ಧರಾಗುತ್ತೇವೆ. ಹೇಗೆಂದರೆ, ಸಮಸ್ಯೆಗಳಿಗಿಂತ ಪರಿಹಾರಗಳ ಬಗ್ಗೆ ಯೋಚಿಸುತ್ತೇವೆ. ಏಕೆ ಈ ಪರಿಸ್ಥಿತಿ ಎಂಬುದಕ್ಕಿಂತ ಈ ಸ್ಥಿತಿಯಲ್ಲಿ ನಾನು ಏನು ಕಲಿಯಬಹುದು, ಅದರಿಂದ ನಾನು ಏನು ಅರಿತುಕೊಳ್ಳಬಹುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತೇವೆ. ಇದು ನಿಮ್ಮ ಜೀವನಕ್ಕೆ ಮನೋಬಲ, ಆತ್ಮವಿಶ್ವಾಸ ಹಾಗೂ ಧೈರ್ಯದಿಂದ ಎಂತಹ ಸಂಕಷ್ಟಗಳು ಎದುರಾದರೂ ಸರಿಯೇ ಅದರಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ. ಜೀವನ ಯಾವಾಗಲೂ ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ, ಆದರೆ ನಾವು ಹೇಗೆ ಅದನ್ನು ಸ್ವೀಕರಿಸುತ್ತೇವೆ ಎನ್ನುವುದು ಮಾತ್ರ ನಮ್ಮ ಕೈಯಲ್ಲಿಯೇ ಇರುತ್ತದೆ. ಹಾಗಾಗಿ ನಮ್ಮ ಮನಸ್ಸನ್ನು ಆದಷ್ಟು ಪಾಸಿಟಿವ್ ಆಟಿಟ್ಯೂಡನ್ನು ಬೆಳೆಸಿಕೊಳ್ಳಬೇಕು. ಹಾಗೂ ಇದು ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸುತ್ತದೆ ಎನ್ನುವುದರಲ್ಲಿ ಎರಡು ಮಾತಿರುವುದಿಲ್ಲ. ಒಂದು ಮಾತು ನೆನಪಿರಲಿ, ನಿಮ್ಮ ದೃಷ್ಟಿಕೋನ ನಿಮ್ಮ ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ.